ಅಂದ್ರೆ ಭಾರಿ ಅದ್ಭುತ ಸಂತೆ ಕರ್ನಾಟಕದಲ್ಲಿ ಇದು ಬಿಟ್ರೆ ಗಣಸಿ ಸಂತೆ ಬಿಟ್ರೆ ಇದು ತರಾವರಿಯಲ್ಲಿ ಯಾವುದೇ ಲಾಕ್ ಡೌನ್ ಎಲ್ಲ ಆದ್ರೂ ಕೂಡ ಅದ್ಭುತದಂತ ಸಂತೆ. ಒಂದು 10 ಜಿಲ್ಲೆದ ಸಂತೆ ಇದು ಭಾರಿ ಫೇಮಸ್ ಸಂತೆ. ಅದರಿಂದ ಕೂಡ ಎಲ್ಲಾ ರೈತರು ಬರ್ತಾರೆ, ಮತ್ತೆ ದನ ಕೊಂಡ್ಕೊಂಡು ಬಂದು ಸೇಲ್ ಆಗುತ್ತಾ. ಇಲ್ಲಿ ಅಂದ್ರೆ ಕಳ್ಳ ಸುಳ್ಳು ಏನಿಲ್ಲ, ಒಳ್ಳೆ ಬೈಯರಾಗಿ ಎಲ್ಲಾ ರೈತರಿಗೂ ನಮ್ಗೆ ಅದ್ಭುತವಾದಂತ ಮನಸ್ಸಿನಿಂದಲೇ ಎಲ್ಲ ರೈತರು ಹಾವೇರಿ, ಹುಬ್ಳಿ, ಮಲ್ನಾಡು, ಚೆರೈದೂರು, ಹೈದರಾಬಾದಿಂದ ಬಂದು ದನ ಇಲ್ಲಿ ತಗೊಂಡು ಹೋಗ್ತಾರೆ. ಯಾರು ಕಟಿಂಗ್ ದನ ಯಾರು ಇಲ್ಲ, ಎಲ್ಲ ರೈತ ದನ ದೊಡ್ಡ ಗಾಡಿಲ್ಲ ಬಂದು 6 ಜೊತೆ 7 ಜೊತೆ ಹಾಕೊಂಡು ಎಲ್ಲರೂ ಸೌಲಭ್ಯ ರೀತಿ ದುಡ್ಡೆಲ್ಲ ಕೊಟ್ಟು ಉಳಿಸ್ಕೊಡ್ತಿದ್ವಿ. ಮತ್ತೆ ಅವ್ರು ತಂದು ನಮ್ಮ ಫೋನ್ ನಂಬರ್ಗೆ ದುಡ್ಡು ಹಾಕ್ತಾರೆ. ಇಲ್ಲಿವರೆಗೂ ಹಾವೇರಿ, ಹುಬ್ಳಿ ನಮಗೆ ಅಣ್ಣ ತಮ್ಮ ಇದ್ದಾಗೆ ಅದು ಅದ್ಭುತವಾಗಿ ಭಾರಿ ಅದ್ಭುತವಾಗಿ ನಮಗೆ ದುಡ್ಡನ್ನ ರೊಕ್ಕ ಕೊಡ್ತಾರೆ. ನಾವು ಅವರು ಚಲೋ ಮಾಡ್ತಿದ್ವಿ. ಈ ಸಂತೆಯಲ್ಲಿ ನಮ್ಗೆ ಏನಪ್ಪ ಅಂದ್ರೆ ಒಂದು ಅದ್ಭುತವಾಗಿ ಆಗಿರೋದು. ಇನ್ನೂ ಇಲ್ಲಿ ಒಂದು ಚೌಚಲ ಇನ್ನೂ ನಡೀತಾ ಇಲ್ಲ, ಸಂತೆ ಇನ್ನೂ ನಡೀತಾ ಇಲ್ಲ. ಯಾರಂಶ ಅವರು ಚೌಚಲ ಇನ್ನೂ ನಡೀತಾ ಇಲ್ಲ. APMSಗಾಗಿ ಎಲ್ಲಾರು ಕೇಳಿ ಅಧ್ಯಕ್ಷರಲ್ಲಿ ಸೆಲೆಕ್ಟ್ ಮಾಡಿದ್ವಿ. ಇನ್ನು ಅವರು ಗಮನಕ್ಕೆ ತಕ್ಕದ ಪುಣ್ಯಾತ್ರ ಒಂದು ಶೌಚಾಲಯನ ಇಲ್ಲಿ ಬಂದಿರೋ ರೈತರಿಗೆ ಯಾರಿಗೂ ಬಾತ್ರೂಮ್ ಹೋಗೋ ಜಾಗ ಇಲ್ಲ ಸರ್. ಶೌಚಾಲಯ ಒಂದು ನಮಗೆ ಬೇಕಾಗಿದೆ. ಅಭಿನಂದನೆ ನಿಮ್ಮ ಚಾನಲ್ ದರ್ಬಾರ್ ಚಾನಲ್ ಅವರಿಗೆ ನಮಗೆ ಒಂದು ಕೇಳ್ತಾರೆ, ನಂಜನಗೂಡು ಸಂತೆಯಲ್ಲಿ ಒಂದು ಶೌಚಾಲಯ ಬೇಕು. ಅದನ್ನ ದಯಮಾಡಿ ಮೇಲ್ಕೊಂಡು ಅಧಿಕಾರಿ ಆಗ್ಬೋದು, RMC ಅಧ್ಯಕ್ಷರಾಗ್ಬೋದು, ಅಲ್ಲ ಕೆಲವು ನಮ್ಮ ಸಿದ್ದರಾಮ ಸಾರು ಮುಖ್ಯಮಂತ್ರಿ ಅವರು ದಯಮಾಡಿ ನಂಜನಗೂಡು ತಾಲೂಕಿನಲ್ಲಿ ಒಂದು ಶೌಚಾಲಯ ಬೇಕಬೇಕಂತ ನಾವು ದಯಮಾಡಿ ನಿಮ್ಮನ್ನ ಕೋರಿಕೆಯಿಂದ ಅಚ್ಚುಮೆಚ್ಚಿನ ಕೇಳ್ತಾ ಇದ್ದೀವಿ. ಯಾವ ಪಕ್ಷರವಾಗ್ಲಿ ಆಯ್ತು ಸರ್. ಶೌಚಾಲಯ ಬೇಕು ನಮಗೆ. ಬೈತಾರೆ RMC ಏನ್ರಿ ಇದೆಲ್ಲ ಕೆಡಿಸಿರ್ತು ಸಂತೆ ಚಂದಾಗಿಲ್ಲ, ಚೊಚ್ಚ ಇಡಿ ಅಂತಾರೆ. ಎಲ್ಲಿ ಚೊಚ್ಚ ಇಡೋಣ? ಈಗ ನನ್ಗೇನು ಸರಿ ಇದೆ, ಪಗಾರಿಗೆ ಬೇದೈತಿ, ಎಲ್ಲಿ ಹೋಗ್ಬೇಕು ನೋಡಿ. ಇಷ್ಟೆಲ್ಲ ಮಾಡಿದರೆ RMC ಬರ್ಬೇಕಾದಂತ ಬೇಕಾದ ದುಡ್ಡೆಲ್ಲ ಕೊಡ್ತಾರೆ. ಅಲ್ಲ ಒಂದು ಬಾತ್ರೂಮ್ ಕಟ್ಟ ಇಲ್ಲ ಇಲ್ಲಿ, ಯಾಕೊಂದು ಕಟ್ಟಿ ಎಷ್ಟೋ 1000 ಜನ ಬರ್ತಾ ಇದ್ದಾರೆ. ಒಂದು ಶೌಚಾಲಯ ಇರ್ಲೇಬೇಕು. ಫ್ರೀ ಕೂಡ ಬೇಡ, ನೀವು ಪ್ರೈವೇಟ್ ಕೊಡಿ, ಹಣ ತಗೊಂಡು ಬಿಡಿ ಅಷ್ಟೇ ಅಲ್ವಾ. 5 ರೂಪಾಯಿ 10 ರೂಪಾಯಿ ತಗೊಳ್ಳಿ, ಶೌಚಾಲಯ ಬೇಕೇ ಬೇಕು. ನೀವು ಹಣ ತಗೊಳ್ಳಿ 5-10 ರೂಪಾಯಿ ಕೊಡ್ತೀರಾ ಅಲ್ವಾ?